ಇಲ್ಲಿ ಕೇಳಿಸ್ಕೊಂಡು ಇಲ್ಲಿಂದ ಬಿಡೋದು, ಇಲ್ಲಿಂದ ನೋಡಿ ತಲೆಯಿಂದ ಹಾಕ್ಬಿಡೋದು ಆಚೆ. ಯಾಕಂದರೆ ಅಷ್ಟು ಜನ ಒಳ್ಳೆ ಕಮೆಂಟ್ಸ್ ಮಾಡಿರ್ಬೇಕಾರೆ ನಿಮ್ದು ಒಂದೇ ಒಂದು ವರ್ಸ್ಟ್ ಕಮೆಂಟ್ನ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಕಂಟೆಂಟ್ ಏನು ಮಾಡಬೇಕು ಅಂತ ಹೊರಟಿದ್ದೀನಿ ಅಂತ ಸ್ವಲ್ಪ ಇನೋವೇಟಿವ್ ಆಗಿ ಟ್ರೈ ಮಾಡಿದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ರೆ ಎಲ್ಲರೂ? ನಾನು ನಿಮ್ಮ ರಕ್ಷಿತ್. ನಾನು ಸೂಪರ್ ಆಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಇವತ್ತಿನ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಲಾಸ್ಟ್ ವ್ಲಾಗ್ ನೋಡಂತೂ ನಾನು ತುಂಬ ಖುಷಿಯಾಗಿದ್ದೀನಿ. ಲಾಸ್ಟ್ ವಿಡಿಯೋ ಕಮೆಂಟ್ಸ್, ಲವ್ ಯು ಆಲ್ ಗೈಸ್, ತುಂಬಾ ಸಗದಾಗಿ ರಿಪ್ಲೈಗಳು ಕೊಟ್ಟಿದ್ದೀರಾ ಮೋಟಿವೇಟ್ ಮಾಡಿ ಅಂತ ಹೇಳಿದ್ರೆ. ಎಲ್ಲರೂ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಅಂತ ಹಾಕಿ, ಇನ್ನೂ ತುಂಬ ಜನ ನನಗೆ ನಿನ್ನ ಸ್ಕಿಲ್ಸ್ ಚೆನ್ನಾಗಿದೆ, ಸ್ಕಿಲ್ಸ್ ಹೇಳ್ಕೊಡು ಹೇಗೆ ಮಾಡೋದು ಅಂತ ಹೇಳಿದ್ದಾರೆ. ಮತ್ತು ಇನ್ನೂ ತುಂಬ ಜನ ತುಂಬ ಕಮೆಂಟ್ಸ್ಗಳಿದ್ದಾವೆ. ಬಟ್ ಅಷ್ಟು ಕಮೆಂಟ್ಸಲ್ಲಿ 1%, 99% ಎಲ್ಲರೂ ನನ್ನ ಮೋಟಿವೇಟ್ ಮಾಡಿ ಎಲ್ಲರೂ ನನಗೆ ಆಲ್ ದ ಬೆಸ್ಟ್ ವಿಶಸ್ ಕೊಡ್ತಾ ಇದ್ದಾರೆ. ಇನ್ನು 1%ಅಲ್ಲಿ ಇದ್ದೇ ಇರ್ತಾರಲ್ಲ, ನಾನೇನು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ. ಬೇಸಿಕ್ಲಿ ಹೇಳ್ಬೇಕಂದ್ರೆ, ನೀವು ನನಗೇನೇ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರು ನಾನು ಇಲ್ಲಿಗೇನೂ ಹಾಕ್ಕೊಳ್ಳಲ್ಲ. ಇಲ್ಲಿ ಹಿಂಗೆ ಕೇಳಿಸ್ಕೊಂಡು ಇಲ್ಲಾಂದ್ರೆ ಹಿಂಗೆ ನೋಡಿ ಇಲ್ಲಿಂದ ಬಿಟ್ಟಾಕ್ಬಿಡ್ತೀನಿ. ಯಾಕಂದರೆ ನನ್ನ ಲೈಫಲ್ಲಿ ನೆಗೆಟಿವ್ ಅನ್ನೋದಕ್ಕೆ 0% ಇಂಟ್ರೆಸ್ಟ್ ಇದೆ. ನೀವು ಎಷ್ಟೇ ಕಮೆಂಟ್ಸ್ ಮಾಡ್ಕೊಂಡಿದ್ರು ಒಂದು ಬ್ಲಾಕ್ ಆಗ್ತೀರಾ, ಅಷ್ಟೇ, ಬೇರೆ ಏನು ಚೇಂಜಸ್ ಆಗಲ್ಲ ನನ್ನ ಲೈಫಲ್ಲಿ. ಬನ್ನಿ, ಹೇಳ್ದಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ, ನೀವು ಖಂಡಿತ ಈ ವ್ಲಾಗ್ನೇನಾದ್ರು ಇಷ್ಟಪಟ್ಟರೆ ನೀವು ಕಮೆಂಟ್ಸ್ ಮಾಡಿದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲರಿಗೂ ತಿಳಿಸ್ಕೊಡ್ತೀನಿ ಏನು ಮಾಡೋಕ್ಕೆ ಹೊರಟಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ಮತ್ತು ಮುಂಚೆ ಏನು ಮಾಡಿದ್ದೆ ಅಂತ ಹೇಳಿದೆ. ಅದನ್ನ ಖಂಡಿತ ನಾನು ಈ ವ್ಲಾಗಲ್ಲಿ. ಓಕೆ, ಈ ವಿಡಿಯೋಗೆ ರಿಪ್ಲೈಸ್ ಬಂದು 78 ಕಮೆಂಟ್ಸ್ ಬಂದಿದೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ಹೇಳ್ಬೋದು ಏನಪ್ಪ ಎಷ್ಟು ಕಮೆಂಟ್ಸ್ ಅಂತ, ಬಟ್ ನನಗೆ 78 ಮೆಂಬರ್ಸ್ ಅವ್ರ ಟೈಮ್ನ ಕೊಟ್ಟು ಅವ್ರ ಕಮೆಂಟ್ ಅಷ್ಟು ಮಾಡಿದ್ದಾರೆ ಅಂದರೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು ಗೈಸ್. ಲವ್ ಯು ಗೈಸ್ ಸೋ ಮಚ್. ಆ್ಯಂಡ್ ಇನ್ನೂ ಸ್ವಲ್ಪ ಕಮೆಂಟ್ಸ್ಗಳಿದ್ವು, ಅದನ್ನೆಲ್ಲ ಬ್ಲಾಕ್ ಮಾಡಿದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ಹೇಳಿರೋದು ಆಲ್ ದ ಬೆಸ್ಟ್ ರಕ್ಷಿತ್ ಫಾರ್ ಯೋರ್ ಫ್ಯೂಚರ್ ಅಂತ. ಇನ್ನೂ ಎಷ್ಟೊಂದು ಜನ ಹೇಳಿರೋದು ನಿಮ್ಮ ಗುಡ್ ವಿಶರ್, ವೆಲ್ ವಿಶರ್ಸ್, ನಾವು ಖಂಡಿತ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತೀವಿ, 5 ವರ್ಷದಿಂದ ನೋಡ್ತಾ ಇದ್ದೀವಿ ಅಂತ ಗೊತ್ತು. ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ನಲ್ಲ, ಆಲ್ಮೋಸ್ಟ್ ನೋಡೋದಿಲ್ಲ ಅಮ್ಮ ಸಬ್ಸ್ಕ್ರೈಬರ್ಸೇ ಇಲ್ಲಿ. ಇನ್ನು ಎಷ್ಟೊಂದು ಜನ ಫ್ರೀಲ್ಯಾನ್ಸಿಂಗ್ ಮಾಡ್ತಿದ್ಯಾ ಏನು ಅಂತ ಅಂತೆಲ್ಲ ಹೇಳ್ತೀನಿ ನಿಮಗೆ. ಇನ್ನು ಯೂಟ್ಯೂಬ್ ಸ್ಕಿಲ್ಸ್ ಮತ್ತು ವ್ಲಾಗ್ಸ್ ಹೇಗೆ ಮಾಡೋದು ರಕ್ಷಿತ್ ಅಂತ ಕೇಳಿದ್ದೀರಾ. ಯೂಟ್ಯೂಬ್ ಸ್ಕಿಲ್ಸ್, ವ್ಲಾಗ್ಸ್ ಮಾಡೋದು ಏನೋ ಅವಶ್ಯಕ, ನಿಮಗೆ ಸ್ಕಿಲ್ಸ್ ಏನು ಬೇಕಾಗಿಲ್ಲ. ನೀವು ನ್ಯಾಚುರಲಾಗಿ ಹೇಗಿರ್ತೀರಾ ಹಾಗೆ ನ್ಯಾಚುರಲಾಗಿ ವಿಡಿಯೋಲಿ ಮಾತಾಡಿ. ವಿಡಿಯೋ ಎಡಿಟಿಂಗು ಏನು ನೀವು ಪ್ರೊಫೆಷ್ನಲ್ ಆಗಿ ಮಾಡಿದ್ರೇ ನಿಮ್ಮ ವಿಡಿಯೋ ಓಡೋದು ಅಂತ ಏನೂ ಇರೋದಿಲ್ಲ. ನೀವು ನ್ಯಾಚುರಲಾಗಿ ಎಷ್ಟಿರ್ತೀರೋ, ಜನರು ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೋ ಆ ನ್ಯಾಚುರಲಿಟಿನ, ಅದೇ ರೀತಿ ನಿಮ್ಮನ್ನ ಇಷ್ಟಪಡ್ಕೊಂಡು ಹೋಗ್ತಾ ಇರ್ತಾರೆ ಹೊರತು ಈ ಪ್ರೊಫೆಷ್ನಲ್ ಎಡಿಟಿಂಗು, ಪ್ರೊಫೆಷ್ನಲ್ ವಿಡಿಯೋಗ್ರಫಿಯಿಂದ ಅಲ್ಲ ನಿಮ್ಮ ಬ್ಲಾಗ್ಸ್ ಓಡೋದು. ಒಂದು ಸ್ಕಿಲ್ಸ್ ಇರಬೇಕು, ಇನ್ನೊಂದು ಲಕ್ ಇರಬೇಕು. ಸ್ಕಿಲ್ಸ್ ನಿನಗೇನು ಅಷ್ಟೊಂದು ರಿಕ್ವೈರ್ಮೆಂಟ್ ಇಲ್ಲ, ನೀನು ನ್ಯಾಚುರಲ್ ಹೇಗಿದೆಯಾ ಹಾಗೆ ರೀತಿ ತೋರಿಸ್ಕೊಂಡ್ರೆ ಸಾಕು. ಇನ್ನು ಆಲ್ ದ ಬೆಸ್ಟ್ ರಕ್ಷಿತ್, ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್, ಇಟ್ ವಿಲ್ ನಾಟ್ ಕಮ್ ಬ್ಯಾಕ್, ಸೊ ಯು ಕಂಟಿನ್ಯೂ ಎಜುಕೇಷನ್ ಫಸ್ಟ್. ಲಾಫಿಂಗ್ ಇಮೋಜಿ. ಓಕೆ, ಇದರಲ್ಲಿ ಒಳ್ಳೆಯದು ಇದೆ, ಒಳ್ಳೇದೇ ಹೇಳ್ಬೋದು 90%. ತುಂಬ ಖುಷಿ ಆಯಿತು ನಿಮ್ದು ಈ ಕಮೆಂಟ್ ನೋಡಿ. ನಾನು ಲಾಸ್ಟಿಗೆ ಲಾಫಿಂಗ್ ಇಮೋಜಿ ಹಾಕಿದ ತಕ್ಷಣ ಏನದು ಬ್ಯಾಡ್ ಕಮೆಂಟ್ ಅಂತ ಏನಲ್ಲ, ಬಟ್ ಕಾಲೇಜ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಆ್ಯಂಡ್ ಯು ಶುಡಂಟ್ ಮಿಸ್ ಇಟ್. ಆ್ಯಕ್ಚುಲಿ ಎಲ್ಲ ಯಂಗ್ಸ್ಟರ್ಸ್ಗೂ ನಾನು ಅದೇ ಹೇಳೋದು. ಐ ಹ್ಯಾವ್ ಎಂಜಾಯ್ಡ್ ಮೈ ಕಾಲೇಜ್ ಲೈಫ್ ಸ್ಟೈಲ್ ಸೆಕೆಂಡ್ PUC. ಇನ್ಮೇಲೆ ಆದರೂ ನಾನು ಕರಿಯರ್ ಫೋಕಸ್ ಮಾಡೋಣ ಅಂತ ಮಾಡ್ತಿದ್ದು. ನೀನು ಬೇಸಿಕ್ಲಿ ಎಜುಕೇಷನಿಗೆ ಬೇಕಾಗಿರೋದು ಜರ್ನಲ್ ನಾಲೆಜ್, ಅದು ನನಗೆ ಸಿಕ್ಕಿದೆ ಸಾಕು ಅಂದ್ಕೊತೀನಿ. ಇನ್ನು ಮುಂದೆ ನಾನು ಕೋರ್ಸ್ ಮಾಡ್ಕೊಂಡು ಕಲ್ತ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಐ ಹ್ಯಾವ್ ಎಂಜಾಯ್ಡ್ ಮೈ ಕಾಲೇಜ್ ಲೈಫ್ ಆ್ಯಂಡ್ ಇಟ್ಸ್ ಎ ಗೋಲ್ಡನ್ ಲೈಫ್. ಆ್ಯಕ್ಚುಲಿ ಅದನ್ನ ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಕಮೆಂಟ್ಸ್ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಎಲ್ಲ ಆಲ್ ದ ಬೆಸ್ಟೇ ಇದೆ. ಓಕೆ, ಇನ್ನೊಂದು ಶಾರ್ಟ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ಯಾರೋ ಕಮೆಂಟ್ ಮಾಡಿದ್ರೆ, ಡಿಡೆಂಟ್ ಯು ಸೇ ಸಮಥಿಂಗ್ ಆಫ್ಟರ್ ಯೋರ್ 10th ಯು ವಿಲ್ ಬಿ ಡೂಯಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್, ಯು ಆರ್ ಟೇಕಿಂಗ್ ಆರ್ಡರ್ಸ್ ಆಫ್ ವೆಡ್ಡಿಂಗ್ ಬರ್ಡೇಸ್, ಯು ಸೆಡ್ ದಿಸ್ ವಾಸ್ ಯೋರ್ ಗೋಲ್. ಓಕೆ, ನಾನು 10th ಆದಮೇಲೆ ಕಾಲೇಜ್ ಡಿಸ್ಕಂಟಿನ್ಯೂ ಮಾಡಾದ್ಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಮಾಡಿಕೊಂಡೆ. ಹೌದು, ಇವೆಂಟ್ಸು ಕೂಡ ಸ್ಟಾರ್ಟ್ ಮಾಡಿದೆ. ಬಟ್ ಏನಾಯ್ತಪ್ಪ ಅಂದರೆ, ನಾನು ಬೆಳಗ್ಗೆ 2 ಗಂಟೆಗೆ ಎದ್ದು ಹೋಗಬೇಕಾಗಿತ್ತು ಹೂವು ತರೋದಕ್ಕೆ ಫ್ಲವರ್ ಮಾರ್ಕೆಟಿಗೆ. ಮತ್ತು ತುಂಬ ಒಂದು ಇವೆಂಟ್ಸ್ಗಳು ಮಾಡಿದೆ, ತುಂಬ ಇವೆಂಟ್ಸು, ತುಂಬ ಮೆಮೊರೀಸ್ ಇದ್ದಾವೆ. ಬಟ್ ಆಲ್ ಆಫ್ ದ ಸಡನ್ ಹೇಗಾಗೋಯ್ತು ಅಂದರೆ, 2 ಗಂಟೆಗೆ ಎದ್ದು ಹೋಗಬೇಕು, 3 ಗಂಟೆಗೆ ಎದ್ದು ಹೋಗಬೇಕು ಹೂವು ತರೋದಕ್ಕೆ. ಇಲ್ಲಾಂದರೆ ಅಲ್ಲಿ ಕೆಲ್ಸದವ್ರು ಸಿಗೋಲ್ಲ, ವರ್ಕರ್ಸ್ ಸಿಗೋಲ್ಲ, ಇಲ್ಲಾಂದರೆ ಯಾವ ಪ್ಲೇಸಿಗೆ ಹೋಗಬೇಕು ಅಲ್ಲಿ ಟ್ರಾನ್ಸ್ಪೋರ್ಟ್ ಸಿಗೋಲ್ಲ. ಅವ್ರು ಯಾವ ಟೈಮ್ ಹೇಳ್ತಾರೆ ಅದೆಲ್ಲ ಖಂಡಿತ ಕಷ್ಟಪಡಲೇಬೇಕು. ಬಟ್ ಅಮ್ಮಗೆ ಅದು ಇಷ್ಟ ಆಗಲಿಲ್ಲ, ನಾನು 2 ಗಂಟೆಗೆ ಎದ್ದು ಹೋಗೋದು, 3 ಗಂಟೆಗೆ ಎದ್ದು ಹೋಗೋದು. ಏನಕ್ಕಂದರೆ ಖುಷಿ ಪಾಪು ಮನೇಲಿದ್ದಾಳೆ. ಇನ್ನು ನಾನು 2 ಗಂಟೆ 3 ಗಂಟೆಗೆ ಆ ಏಜಿಗೆ ಎದ್ದು ಹೋಗಿದ್ರೆ ಏನು ನಂಬಿಕೆ ಇರುತ್ತೆ, ಏನಾದ್ರು ಆಗ್ಬಿಟ್ರೆ ಅಂತ ಭಯ ಇತ್ತು ಮನೇಲಿ. ಅದರಿಂದ ಇವೆಂಟ್ ಮ್ಯಾನೇಜ್ಮೆಂಟ್ ಬೇಡ ಅಂತ ಹೇಳಿದ್ರು ಅಮ್ಮ, ಬೇರೆ ಏನಾದ್ರು ಟ್ರೈ ಮಾಡು ಅಂತ ಹೇಳಿದ್ರು. ಇಟ್ಸ್ ನಾಟ್ ಅಬೌಟ್, ನಿಮ್ಗೆ ಹೇಳ್ತೀನಿ, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದೆ, ಕಾಲೇಜ್ ಓದಿದೆ, ನೆಕ್ಸ್ಟ್ ಇವಾಗ ಇನ್ನೊಂದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಡೋಂಟ್ ಸ್ಟಿಕ್ ಆನ್ ಟು ಎ ಪಾಯಿಂಟ್. ನಿಮಗೆ ಗೋಲ್ ಏನಿದೆ ಫ್ಯೂಚರಲ್ಲಿ ಮತ್ತು ನಿಮ್ಮ ಲೈಫಲ್ಲಿ ಏನು ಗೋಲ್ ಇದೆ ಅದನ್ನ ಇಟ್ಕೊಳ್ಳಿ. ಬಟ್ ನೀನು ಬೇರೆದೇನು ಕಲಿಬಾರ್ದು ಅನ್ನೋದು ಯಾವುದೇ ರೀತಿ ರೂಲ್ಸ್ ಇಲ್ಲ. ಎಲ್ಲನೂ ಕಲಿಬೋದು ನೀವು, ಏನೇನು ಇಷ್ಟ ಇದೆಯೋ ಎಲ್ಲರೂ ಕಲೀರಿ. ಯಾಕಂದರೆ ಸಿಗೋದು ಒಂದು ಲೈಫು, ಯಾವತ್ತೂ ಕಳ್ಕೊಂಬೇಡಿ. ಏನೇನು ಚಾನ್ಸಸ್ ಸಿಗುತ್ತೋ ಎಲ್ಲನೂ ಟ್ರೈ ಮಾಡ್ತಾನೆ ಇರಬೇಕು, ಎಲ್ಲನೂ ಕಲಿತಾನೆ ಇರಬೇಕು. ಬಿಕಾಸ್ ನಮಗೆ ದೇವರ ಅಷ್ಟು ದೊಡ್ಡ ತಲೆ ಕೊಟ್ಟಿದ್ದಾನೆ.
ಎಲ್ಲನೂ ತುಂಬಿಸ್ಕೊಬೋದು ತಲೆಯಲ್ಲಿ. ಇಟ್ಸ್ ನಾಟ್ ಲೈಕ್ 1 TB ಸ್ಟೋರೇಜ್ ಇಷ್ಟೇ ಇರೋದು, ಇಷ್ಟೇ ತುಂಬಿಸ್ಕೊಳ್ಳೋಕ್ಕಾಗೋದು ಆ ಥರ ಏನಿಲ್ಲ. ನಿನಗೆ ಎಷ್ಟು ಬೇಕು ತುಂಬಿಸ್ಕೊಬೋದು. ಜನರಲ್ ನಾಲೆಡ್ಜು ಯಾರಾದ್ರು ಬಂದು ಕೇಳಿದ್ರೆ ನಿನಗೊಂದು ಹಿಂಟ್ ಇರಬೇಕು. ನನಗೂ ಗೊತ್ತಪ್ಪ, ಇದು ಅಂತ ಇನ್ಫಾರ್ಮೇಷನ್ ಕೊಡೋಷ್ಟಾದರೂ ನಿನ್ನ ತಲೆಯಲ್ಲಿ ತುಂಬ್ಕೊಬೇಕು. ಇಲ್ಲ ನನಗೇನು ಗೊತ್ತಿಲ್ಲ ಅನ್ನೋ ಥರ ಇರಬಾರ್ದು ಅಂತ ನನ್ನ ಪ್ರಕಾರ. ನಾನು ಅದಕ್ಕೆಲ್ಲನೂ ಕಲ್ತ್ಕೊತೀನಿ. ನೋಡಿ, ದೇವರು ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾನೆ, ಮತ್ತು ಅಂತ ಒಳ್ಳೆ ಅಪ್ಪ ಅಮ್ಮನ ಕೊಟ್ಟಿದ್ದಾರೆ. ನಾನು ಏನೇ ಟ್ರೈ ಮಾಡ್ತೀನಿ, ಏನೇ ಕಲಿತೀನಿ ಅಂದರೂ ನನಗೆ ಸಪೋರ್ಟ್ ಮಾಡ್ತಾರೆ. ನೋಡಿ, ನಾನು 10th ಬಿಟ್ಟಾದ್ಮೇಲೆ ಎಷ್ಟೊಂದು ಜನ ಪೇರೆಂಟ್ಸ್ ಏನಕ್ಕೆ ಬಿಟ್ಟೆ, ಕಾಲೇಜಿಗೆ ಹೋಗು ಅಂತ ಫೋರ್ಸ್ ಮಾಡ್ತಾರೆ. ಬಟ್ ನಾನು ನಮ್ಮ ಅಪ್ಪ ಅಮ್ಮಂಗೆ ಅರ್ಥ ಮಾಡಿಸ್ದೆ. ನೋಡಿ, ಈ ಥರ ಇದೆ ನನ್ನ ಲೈಫು, ಕರೆಸ್ಪಾಂಡೆನ್ಸಲ್ಲಿ ಮಾಡ್ಕೊತೀನಿ ಕೂಡ. ನಾನು ಬೇರೆ ಏನಾದ್ರು ಮಾಡ್ಕೊಬೇಕು ಅಂತ ಹೇಳಿದಾಗ ದಿ ಸ್ಯಾಟ್ ವಿತ್ ಮೀ. ಆರಾಮಾಗಿ ಅರ್ಥ ಮಾಡ್ಕೊಂಡ್ರು. ಏನು ಮಾಡ್ತೀಯಾ, ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತ ಅವರು ಫಸ್ಟು ಎಲ್ಲ ಕೇಳ್ಕೊಂಡ್ರು. ಅದಾದಮೇಲೆ ನನಗೆ ಕರೆಕ್ಟಾಗಿ ಡಿಸಿಷನ್ಸ್ ತೊಗೊಳಕ್ಕೆ ಬಿಟ್ಟಿದ್ದು. ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಸೇರ್ಕೊತೀನಿ, ಕಲಿ ಅಂದರು. ಇವಾಗ ನಾನು ನೆಕ್ಸ್ಟು ಸೆಕೆಂಡ್ PUC ಮುಗಿಸ್ಕೊಂಡೆ ಕರೆಸ್ಪಾಂಡೆನ್ಸಲ್ಲಿ. ಆಫೀಸ್ಗೆ ಹೋಗು. ಬಿಕಾಸ್ ನನ್ನ ಲೈಫ್, ಅವರು ಅಪ್ಪ ಅಮ್ಮ ಹೌದು ನನ್ನ ವೆಲ್ ವಿಶರ್ಸ್, ಬಟ್ ಅವರು ಇದು ಮಾಡಬೇಡ, ಇದು ಮಾಡು ಅನ್ನೋಕ್ಕಾಗೋದು ಯಾವಾಗ ಅಂದರೆ ಅದು ತಪ್ಪು ಸರಿ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ. ಅದು ಸರಿ ಅಂದರೆ ಖಂಡಿತ ಯಾವ ಅಪ್ಪ ಅಮ್ಮ ಆದರೂ ಸರಿ ಅಂತಲೇ ಹೇಳಿ ನಿನಗೆ ಅದನ್ನ ಮಾಡೋಕ್ಕೆ ಬಿಡ್ತಾರೆ. ತಪ್ಪು ಅಂದರೆ ನೀನಲ್ಲ, ನಿಮ್ಮ ಅಪ್ಪ ಅಮ್ಮ ಅಲ್ಲ, ನಿನಗೆ ಅನ್ಸ್ಬಿಡ್ಬೇಕು ಅದು ತಪ್ಪು, ಇಲ್ಲ ನಾನು ಮಾಡಬಾರ್ದು ಅಂತ. ಸೊ ಅದೇ ರೀತಿ ನಾನು ಯಾವುದೂ ತಪ್ಪು ಮಾಡಿಲ್ಲ. ಅದಕ್ಕೋಸ್ಕರ ಅಪ್ಪ ಅಮ್ಮ ಯಾವತ್ತಾದ್ರು ಸಪೋರ್ಟ್ ಮಾಡ್ಕೊಂಡು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅದನ್ನ ಬಿಟ್ಟಿದ್ದಾರೆ. ತಪ್ಪು ಮಾಡಿದ್ದು ಹೌದು ಉಂಟು. ಏನಪ್ಪ ಅಂದರೆ ನಾನು ಕಾಲೇಜ್ ಡ್ರಾಪ್ ಔಟ್ ಮಾಡಿದ್ದು ಆಲ್ ಆಫ್ ದ ಸಡನ್. ನನಗೂ ಅದು ತಪ್ಪು ಅನಿಸುತ್ತೆ. ಬಟ್ ನಾವಿವಾಗ ಹೋಗ್ಬಿಟ್ಟು ಟೈಮ್ ಮೆಷಿನ್ ತಂದು ಹಿಂದೆ ಹೋಗ್ಬಿಟ್ಟು ನಾನು ನನ್ನ ಕಾಲೇಜ್ ಬಿಡ್ದಿಲ್ಲ ಹತ್ರ ಮಾಡೋ ಆ ಥರ ಎಲ್ಲ ಆಗೋಕ್ಕಾಗಲ್ಲ. ಪಾಸ್ಟ್ ಇಸ್ ಪಾಸ್ಟ್. ಫ್ಯೂಚರಲ್ಲಿ ಏನಾಗುತ್ತೆ, ಲೆಟ್ಸ್ ಮೇಕ್ ಫ್ಯೂಚರ್ ಬ್ರೈಟ್ ದೆನ್ ಪಾಸ್ಟ್. ಯಾಕಂದರೆ ಪಾಸ್ಟ್ ಇಸ್ ಜಸ್ಟ್ ಎನ್ ಓಲ್ಡ್ ಪೇಪರ್ ವಿಚ್ ಇಸ್ ಆಲ್ರೆಡಿ ರಿಟನ್, ಯು ಕಾಂಟ್ ಎರಸ್ ಇಟ್. ಬಟ್ ಯುವರ್ ಟುಮಾರೋ ಇಸ್ ಎ ನ್ಯೂ ಪೇಪರ್ ವಿಚ್ ಯು ಕ್ಯಾನ್ ರೈಟ್ ಇಟ್ ಯೋರ್ ಸೆಲ್ಫ್. ನೀನೇ ಬರೀಬೋದು ಅದ್ರ ಮೇಲೆ ಏನು ಅಂತ. ಸೊ ನಾವು ಬರೆಯೋಣ ನೆಕ್ಸ್ಟ್ ನಮ್ಮ ಫ್ಯೂಚರಲ್ಲಿ ಏನೇನಾಗುತ್ತೆ ಅಂತ. ಓಕೆ, ಇಷ್ಟು ಸಾಕನ್ಸುತ್ತೆ ನನ್ನ ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದು. ಇನ್ನು ನೆಕ್ಸ್ಟು ಎಷ್ಟೊಂದು ಜನ ಕಾಯ್ತಾ ಇರ್ತೀರ, ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ರಿ ನೀನು ಫ್ಯೂಚರಲ್ಲಿ ಏನು ಮಾಡಬೇಕು ಹೊರಟಿದ್ಯಾ ಅಂತ. ಓಕೆ, ಬೇಸಿಕ್ಲಿ ನಾನು ವಿಡಿಯೋಗ್ರಫಿ ಮತ್ತು ಸಿನಿಮಾಟೋಗ್ರಫಿ ಕೋರ್ಸಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಅದನ್ನು ಖಂಡಿತ ಮಾಡ್ತೀನಿ. ಟೈಮ್ ಬೇಕು, ಏನಕ್ಕಂದರೆ ಈ ಸಲ ಹೇಳಿದ್ದೀನಲ್ಲ, ಝೀರೋ ಸ್ಕ್ರಾಚಿಂದ ಸ್ಟಾರ್ಟ್ ಮಾಡ್ತಿರೋದು. ಯಾರಿಂದ ಹೆಲ್ಪ್ ತೊಗೊಳ್ಳಲ್ಲ ಫೈನಾನ್ಷಿಯಲಿ, ಯಾರಿಂದನೂ ಸಪೋರ್ಟ್ ತೊಗೊಳ್ಳಲ್ಲ. ಐ ವಿಲ್ ಡೂ ಇಟ್ ಮೈ ಓನ್ ವೇ. ಸೊ ನಿಮ್ದೆಲ್ಲರೂ ಸಪೋರ್ಟ್. ಹೇಳಿದಾಗ ಎಷ್ಟೊಂದು ಜನ ಕೇಳಿದ್ರು, ಯೂಟ್ಯೂಬಲ್ಲಿ ಬಂದೇ ಬರುತ್ತೆ ಗೈಸ್, ಎಲ್ಲರೂ ಮಾಡೋದು ದುಡ್ಡಿಗೋಸ್ಕರನೇ. ಆ್ಯಂಡ್ ದಿಸ್ ಟೈಮ್ ಐ ಆಮ್ ನಾಟ್ ಫೋಕಸಿಂಗ್ ಆನ್ ಮನಿ. ಐ ಜಸ್ಟ್ ವಾಂಟ್ ವ್ಯೂವರ್ಸ್. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಯಾಕಂದರೆ ಸಪೋರ್ಟ್ ಇದ್ರೇ, ಲೈಕ್ ನಿನಗೆ ವ್ಯೂವರ್ಸ್ ಇದ್ರೇ ನೀನು ಏನು ಮಾಡಬೇಕಂತ ಹೊರಟಿದ್ಯಾ ಅನ್ನೋದು. ಆ್ಯಂಡ್ ಖಂಡಿತ ಫೈನಾನ್ಷಿಯಲ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರೆ. ಸೊ ನೀವು ಹೇಗೆ ನನಗೆ ಹೆಲ್ಪ್ ಮಾಡ್ತೀರೋ ಅದೇ ರೀತಿ ನಾನು ಕಂಟೆಂಟ್ ಕೊಡೋಕ್ಕೂ ಸ್ಟಾರ್ಟ್ ಮಾಡೋಕ್ಕೂ ಹೋಗ್ಬೋದು. ಹೇಳಿದಾಗ ನಾನು ಝೀರೋ ಸ್ಕ್ರಾಚ್ ಅಂದರೆ ನನ್ನ ಹತ್ರ ಇವಾಗ ಫೈನಾನ್ಷಿಯಲ್ ಸಪೋರ್ಟ್ ಯಾರೂ ಇಲ್ಲ, ನನ್ನ ಹತ್ರ ಫೈನಾನ್ಷಿಯಲಿ ಏನೂ ಇಲ್ಲ. ಸೊ ನೀವು ಹೇಗೆ ಸಪೋರ್ಟ್ ಕೊಡ್ತೀರೋ, ವ್ಯೂಸ್ ಕೊಡ್ತೀರೋ, ಅದರಲ್ಲಿ ಏನು ಬರುತ್ತೆ ನಾನು ಮತ್ತೆ ಕಂಟೆಂಟ್ಗೆ ಅಂತಲೇ ಹಾಕ್ತೀನಿ. ಸೊ ಅದಂತೂ ಖಂಡಿತ. ಇನ್ನು ಎಷ್ಟೊಂದು ಜನ ಇನ್ನೊಂದು ಕಮೆಂಟ್ ಇತ್ತು, ಕಮೆಂಟ್ ಅಂತೂ ನನಗೆ ಅದ್ರ ಬಗ್ಗೆ ಮಾತಾಡಲೇಬೇಕು ನಾನು. ತುಂಬ ಇರಿಟೇಟಿಂಗಾಗಿ ಕಮೆಂಟ್ ಮಾಡಿದ್ದಾರೆ. ಐ ಡೋಂಟ್ ನೋ ಈ ವ್ಲಾಗಲ್ಲಿ ಹೇಗಿರುತ್ತೆ ಅದು ಮಾತಾಡೋದು ಅಂತ. ಬಟ್ ನನಗೆ ತುಂಬಾ ಬೇಜಾರಾಯಿತು ಆ ಕಮೆಂಟ್ ಓದಿ. ಅಣ್ಣ, ಫಸ್ಟ್ ಡಿಗ್ರಿ ಮುಗಿಸ್ಕೊಂಡು ಜೆನ್ಜಿ ಕಿಡ್ಸ್ ಆಮೇಲೆ ಮೋಟಿವೇಶನ್ ಕೊಡ್ತಾನೆ. ನಿನ್ನ ಸ್ಕೂಲಲ್ಲಿ ಇದ್ದಾಗ ನಿಮ್ಮಮ್ಮಂಗೆ ಹೇಳಿದ್ದೆ ಅವನಿಗೆ ಫಸ್ಟ್ ವ್ಲಾಗ್ಸ್ ಮಾಡೋಕ್ಕೆ ಬಿಡಬೇಡಿ, ಓದಲಿ ಅಂತ. ನಿಮ್ಮಮ್ಮ ಅಷ್ಟೆಲ್ಲ ಡ್ಯಾಶ್ 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 ನಿನ್ನ ಅಬ್ದುಲ್ ಕಲಾಂ ಮಾಡ್ತೀನಿ ಅಂತ ಇವಾಗ ಇಷ್ಟೆಲ್ಲ ಡೌಗಳ. ಅವ್ರ ಹೆಸ್ರು ಹೇಳ್ಬಿಡ್ತೀನಿ. ಅವ್ರ ಹೆಸರು ಬಂದು ವಿನುತಾ V802. ಐ ಹೋಪ್ ಸೊ ದಿಸ್ ಮೇ ಬಿ ಎ ಫೇಕ್ ಅಕೌಂಟ್. ಇಲ್ಲಾಂದರೆ ನಿಮ್ಮ ಮಕ್ಕಳೇನೋ ಟ್ರೈ ಮಾಡೋಕೆ ಹೋಗ್ತಾರೆ ಅಂದರೆ ನೀವು ಬಿಡೋದೇ ಇಲ್ವ ಅವ್ರನ್ನ ಮಾಡೋದಕ್ಕೆ? ಸಪೋರ್ಟ್ ಮಾಡಿರಿ. ಇಂಥವ್ರು ಇರೋದಕ್ಕೆ ನಮ್ಮ ಯೂತ್ಸಿಗೆ ಇಷ್ಟೊಂದು ಪ್ರಾಬ್ಲಮ್ ನಡೀತಿರೋದು ಅನ್ಸುತ್ತೆ. ಸಪೋರ್ಟ್ ಮಾಡಿ. ಏನಾದ್ರು ಒಳ್ಳೇದು ಮಾಡ್ತಿದ್ದೀವಿ ಅಂದರೆ, ಏನಾದ್ರು ಒಳ್ಳೇದು ಕಲಿಯೋದಕ್ಕೆ ಹೋಗ್ತಿದ್ದೀವಿ ಅಂದರೆ, ಕೆಟ್ಟದ್ದು ಮಾಡ್ತೀನಿ ಅಂದರೆ ಖಂಡಿತ ನೀವೇನೋ ಬೈದರೆ ನಾನು ತಪ್ಪು ಅಂತಲೇ ತಿಳ್ಕೊತೀನಿ. ಏನಕ್ಕಂದರೆ ನಾನು ಹೇಳಿದ್ದೀನಿ ವ್ಯೂವರ್ಸ್ ಆರ್ ಮೈ ವೆಲ್ ವಿಶರ್ಸ್ ಅಂತ. ಬಟ್ ನೀವು ಒಳ್ಳೇದು ಮಾಡ್ತಿರೋನಿಗೆ ನೀವು ಹೋಗ್ಬಿಟ್ಟಿದ್ದೀರಲ್ಲ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇಲ್ಲ ನನ್ನ ಬದಲು ನಮ್ಮ ಅಮ್ಮ ಬೈಯೋದು, ಇಟ್ಸ್ ವೆರಿ ರಾಂಗ್. ಆ್ಯಂಡ್ ಐ ಹೋಪ್ ಸೊ ನಿಮಗೆ ಮಕ್ಕಳಿದಾರೋ ಇಲ್ವೋ ಗೊತ್ತಿಲ್ಲ, ಮಕ್ಕಳಿದ್ದೀರೋ ಈ ಥರ ನೀವು ಮಾತಾಡ್ತಿರ್ಲಿಲ್ಲ. ಆ್ಯಂಡ್ ನಾನು ಈ ಥರ ಮಾತಾಡೋನೆಲ್ಲ ಬೇಸಿಕ್ಲಿ ಅಷ್ಟು ಟ್ರಿಗರ್ ಆಯಿತು ನನಗೆ. ಏನಕ್ಕಂದರೆ ಆ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ಅದನ್ನು ನಾನು ಹೇಳೋಕ್ಕಾಗಲ್ಲ. ಆದ್ದರಿಂದ ಅಷ್ಟೊಂದು ಟ್ರಿಗರ್ ಆಗ್ತಾಯಿದ್ದೀನಿ ಅಷ್ಟೇ. ಸೊ ಹೇಳಿದ್ನಲ್ಲ, ನೀವು ಎಷ್ಟೇ ಕಮೆಂಟ್ಸ್ ಹಾಕೋರು, ಎಷ್ಟೇ ಬ್ಯಾಡ್ ಕಮೆಂಟ್ಸ್ ಹಾಕೋರು, ನಾನು 1% ತಲೆ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ. ಇಲ್ಲಿ ಕೇಳಿಸ್ಕೊಂಡು ಇಲ್ಲಿಂದ ಬಿಡೋದು, ಇಲ್ಲಿಂದ ನೋಡಿ ತಲೆಯಿಂದ ಹಾಕ್ಬಿಡೋದು ಆಚೆ. ಯಾಕಂದರೆ ಅಷ್ಟು ಜನ ಒಳ್ಳೆ ಕಮೆಂಟ್ಸ್ ಮಾಡಿರ್ಬೇಕಾರೆ ನಿಮ್ದು ಒಂದೇ ಒಂದು ವರ್ಸ್ಟ್ ಕಮೆಂಟ್ನ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಸೊ ಯಾ, ಆಲ್ ದ ಬೆಸ್ಟ್ ಅಂತ ಹೇಳಿದ್ದೀರಾ. ಆ್ಯಂಡ್ ನೆಕ್ಸ್ಟ್ ಕಂಟೆಂಟ್ ಏನು ಮಾಡಬೇಕು ಅಂತ ಹೊರಟಿದ್ದೀನಿ ಅಂತ. ಸೊ ನಮ್ಮ ಮನೇಲಿ ನೋಡಿದ್ದೀರಾ ನೀವು, ಡೈಲಿ ವ್ಲಾಗ್ಸ್ ಖಂಡಿತ ಅದನ್ನೆಲ್ಲ ನಾವು ಮಾಡ್ತಾನೆ ಇರ್ತೀವಿ. ಬಟ್ ಈ ಸಲ ನಾನು ಒಂದು ಸ್ವಲ್ಪ ಇನೋವೇಟಿವ್ ಆಗಿ ಮಾಡೋಣ ಅಂತ ಇದ್ದೀನಿ. ನನಗೆ ಆಚೆ ಸುತ್ತಾಡೋದಂದರೆ ಇಷ್ಟ, ಮತ್ತು
ಹೊಸ ಹೊಸ ಜನರ ಜೊತೆ ಬೆಳೆಯೋದಂದ್ರೆ ಇಷ್ಟ, ತುಂಬಾ ಇಷ್ಟ ನನಗೆ ಆಚೆ ಓಡಾಡೋದಂದರೆ. ನಮ್ಮಮ್ಮ ಹೇಳ್ತಾನೆ ಇರ್ತಾರೆ, ಹೋಗೋ ಮನೆಯಿಂದ ಆಚೆ ಹೋಗ್ಬಿಡು, ಸುತ್ತಾಡ್ಕೊಂಬ ಹೋಗೋ, ಅದು ಇದು ಹೋಗ್ಬಿಡು, ನೀನು ಮನೆಯಿಂದ ಆಚೆ ಹೋಗಿ ಸುತ್ತಾಡ್ಬೇಕು ತಾನೆ, ನೀನು ಚೆನ್ನಾಗಿ ಹೋಗು. ನಾನು ಡೈಲಿ ಅಮ್ಮಗೆ ಹಿಂಸೆ ಬಾರಮ್ಮ ಎಲ್ಲರೂ ಆಚೆ ಹೋಗಿ ವಿಡಿಯೋ ಮಾಡೋಣ ಬಾರಮ್ಮ. ಆ್ಯಂಡ್ ಅಮ್ಮಾಗೇನಂದರೆ ಬಿ ಪಿ ಇರೋದ್ರಿಂದ, ತಲೆನೋವು, ಮೈಗ್ರೇನು ಪ್ರಾಬ್ಲಮ್ಸ್ ಇರೋದ್ರಿಂದ, ಅವರು ಟೆನ್ಷನ್ ಇರೋದ್ರಿಂದ ಶಿ ಕಾಂಟ್ ಕಮ್ ಔಟ್. ಅವ್ರೇನಿದೆ ಅವ್ರ ಲೈಫ್ ಮೇಲೆ ಫೋಕಸ್ ಮಾಡಬೇಕು. ಅಂಗಡಿ ಇತ್ತು, ಖುಷಿ ಇದ್ದಾಳೆ, ಮನೆ ಕಟ್ಸ್ತಾ ಇದ್ದಾರೆ, ಆ ಕಡೆ ಅಜ್ಜಿಗೆ ಹುಷಾರಿಲ್ಲ, ತಾತಾಗ ಹುಷಾರಿಲ್ಲ, ಎಲ್ಲ ಇದೆ. ಸೊ ಆದ್ದರಿಂದ ನಾವು ಏನು ಮಾಡೋಕ್ಕೆ ಆಗ್ತಿಲ್ಲ ಅಮ್ಮನ ಕೈಲಿ. ಬಟ್ ನಾನು ಮನೇಲಿದ್ದೀನಿ, ನಾನು ಮನೇಲಿ ಇರ್ಬೇಕಾದ್ರೆ ನನಗೆ ಏನಾದ್ರು ಮಾಡೋಕ್ಕೆ ಆಗೇ ಆಗುತ್ತೆ. ಆ್ಯಂಡ್ ದ ಫಸ್ಟ್ ಕಂಟೆಂಟ್ ಇಸ್ ಸ್ವಲ್ಪ ಇನೋವೇಟಿವ್ ಆಗಿ ಟ್ರೈ ಮಾಡಿದ್ದೀನಿ. ಯಾರು ನನ್ನ ಜೊತೆ ವ್ಲಾಗ್ ಮಾಡೋದಕ್ಕೆ, ಸೊ ಲೆಟ್ ಮಿ ಚೂಸ್. ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ, ನಾನು ಇನ್ಸ್ಟಾಗ್ರಾಮ್ ಇಲ್ಲಿ ಕೊಟ್ಟಿರ್ತೀನಿ ಹೆಸರು. ಸೊ ನಿಮ್ಗೇನಾದ್ರು ಬಂದು ಔಟಿಂಗ್ಸ್ಗೆ ಹೋಗಬೇಕು, ಇಲ್ಲಾಂದರೆ ಸುತ್ತಾಡಬೇಕಂತ ನಿಮಗೂ ಇಷ್ಟ ಇದ್ದರೆ ಖಂಡಿತ ನನ್ನ ಜಾಯಿನ್ ಮಾಡ್ಕೊಳ್ಳಿ. ನನಗೆ ಟೆಕ್ಸ್ಟ್ ಮಾಡಿ ಎಲ್ಲಿಗೆ ಹೋಗ್ಬೋದು, ಯಾರು ಚೆನ್ನಾಗಿರುತ್ತೆ ವ್ಲಾಗ್ ಮಾಡೋದಕ್ಕೆ ಪ್ಲೇಸಸ್ ಅಂತ. ಸೊ ನನಗೆ ನೀವು ಟೆಕ್ಸ್ಟ್ ಮಾಡಿದ್ರೆ ನಿಮ್ಮ ಜೊತೆ ಖಂಡಿತ ನಾನು ಬರ್ತೀನಿ. ನನಗೊಂದು ವೀಡಿಯೋಗೆ ಹೆಲ್ಪು ಆಗುತ್ತೆ, ಮತ್ತು ನಿಮಗೂ ಸುತ್ತಾಡ್ದಂಗೆ ಆಗುತ್ತೆ, ನನಗೂ ಸುತ್ತಾಡ್ದಂಗೆ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಕಮೆಂಟ್ ಇಸ್, ನೀವು ಬೇಸಿಕ್ಲಿ ಎಲ್ಲರೂ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ತಾ ಇರ್ತೀರ ಬಿಸ್ನೆಸ್ಸಿಗೆ. ಸೊ ಲೆಟ್ ಮಿ ಬಿ ಎ ಪ್ರಮೋಷ್ನಲ್ ವ್ಲಾಗ್ಸ್. ಯಾರು ಒಂದು ಸ್ಟಾರ್ಟಪ್ ಮಾಡಿರ್ತಾರೆ, ಚಿಕ್ಕ ಅಂಗಡಿ ಸ್ಟಾರ್ಟ್ ಮಾಡಿರ್ತಾರೆ, ಇಲ್ಲಾಂದರೆ ಅವರಿಗೊಂದು ಪ್ರಮೋಷ್ನಲ್ ಸಪೋರ್ಟ್ ಬೇಕಾಗಿರುತ್ತೆ, ಯಾರು ಸಪೋರ್ಟ್ ಮಾಡಬೇಕಾಗಿರುತ್ತೆ. ಸೊ ಆ ಥರ ನಾನು ಬೇಕಂದರೆ ಆ ಥರ ವೀಡಿಯೋಸ್ ಬಂದು ಮಾಡ್ಕೊಡೋ ಥರ ಇದ್ದೀನಿ. ಆ್ಯಂಡ್ ಥರ್ಡ್ ಆ್ಯಂಡ್ ಫೋರ್ತ್ ವಿಲ್ ಬಿ ಎ ಸೀಕ್ರೆಟ್. ಅದು ನೆಕ್ಸ್ಟ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಏನಪ್ಪ ಅಂದರೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಏನಕ್ಕಂದರೆ ನಿನಗೆ ಫೈನಾನ್ಷಿಯಲಿ ಸಪೋರ್ಟ್ ಬೇಕಿದ್ರಲ್ಲಿ ನಾನು ಮಾಡೋದಕ್ಕೆ ಥರ್ಡ್ ಆ್ಯಂಡ್ ಫೋರ್ತಿಗೆ. ಆ್ಯಂಡ್ ಅದನ್ನು ಖಂಡಿತ ಮಾಡ್ತೀನಿ. ನೀವು ಹೇಗೆ ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಜಾಸ್ತಿ ಆಗ್ತಾ ಹೋದರೆ ಈ ಥರ್ಡ್ ಆ್ಯಂಡ್ ಫೋರ್ತ್ ಕಂಟೆಂಟ್ ಇನ್ನೂ ದೊಡ್ಡದಾಗಿ ಬರುತ್ತೆ. ಸೊ ಅಲ್ಲಿವರೆಗೂ ಕಾಯ್ತೇರಿ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಹೇಳಿದ್ದಾರೆ, ನಿನ್ನ ಮಾತು ತುಂಬ ಚೆನ್ನಾಗಿದೆ, ಯಾಕೆ ನೀನು RJ ಆಗಿಬಿಡ್ಬಾರ್ದು ಅಂತ. ಗೊತ್ತಿಲ್ಲ, ಯಾರ ಹಣೆ ಬರ್ದಲ್ಲಿ ಏನು ಬರ್ದಿರುತ್ತೋ ಗೊತ್ತಿಲ್ಲ. ಲೈಫಲ್ಲಿ ಏನಾಗಬೇಕು ಅದು ಹಾಗೇ ಆಗುತ್ತೆ. ಬಟ್ ಈ ಟೈಮ್, ಇವಾಗ ನೀನೇನು ಬದುಕ್ತಿದ್ಯಾ ಅದನ್ನು ನೀನು ಬದುಕಲೇಬೇಕು. ಅದನ್ನು ಖುಷಿಯಾಗಿ ಬದುಕು. ಯಾಕಂದರೆ ಇವತ್ತಿರೋ ನಾಳೆ ಇರೋಲ್ಲ, ನಾಳೆ ಇರೋನು ನಾಡಿದಿರಲ್ಲ. ಸೊ ಈ ಮೂಮೆಂಟ್ ಏನು ಬದುಕ್ತಾ ಇದೆಯಾ ಅದನ್ನು ಖುಷಿಯಾಗಿ ಬದುಕು. ಏನಕ್ಕಂದರೆ ನೀನು ಲಾಸ್ಟ್ ಮೂಮೆಂಟ್ ಇವಾಗೇ, ನೀನು ಮುಂದೆ ನೀನು ಸಾವು ಬಂತು ಅಂದ್ರೂ, ಇಲ್ಲಪ್ಪ ನನ್ನ ಲೈಫ್ನ ನಾನು ನೆಮ್ಮದಿಯಾಗಿ ಬದುಕಿದ್ದೀನಿ, ಖುಷಿಯಾಗಿ ಬದುಕಿದ್ದೀನಿ ಅಂತ ಹೇಳಿ ನೀವು ಹೋಗಬೇಕು ಹೊರತು, ಇಲ್ಲ ನನ್ನ ಲೈಫಲ್ಲಿ ನಾನೇನು ಮಾಡಿಲ್ಲ ಅನ್ನೋ ಒಂದು ರಿಗ್ರೆಟ್ ಇರಬಾರ್ದು. ಸೊ ಎಂಜಾಯ್ ಎ ಲೈಫ್, ಸ್ಟೇ ಹ್ಯಾಪಿ, ಖುಷಿಯಾಗಿರಬೇಕು. ಆ್ಯಂಡ್ ಇವತ್ತಿನ ವಿಡಿಯೋ ಮತ್ತೆ ಶಾರ್ಟಾಗಿ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಹೇಳಿದ್ನಲ್ಲ, ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಟೆಕ್ಸ್ಟ್ ಮಾಡಿ, ಖಂಡಿತ ನಿಮ್ಮನ್ನೆಲ್ಲರನ್ನೂ ಮೀಟ್ ಮಾಡ್ತೀನಿ. ನಿಮ್ಗೇನಾದ್ರು ಇಷ್ಟ ಇದ್ದರೆ ಔಟಿಂಗ್ಸ್ ಹೋಗೋದಕ್ಕೆ, ಸುತ್ತಾಡೋದಕ್ಕೆ ಖಂಡಿತ ಪ್ಲೇಸಸ್ನ ಸಜೆಸ್ಟ್ ಮಾಡಿ, ಕಮೆಂಟ್ಸ್ ಮಾಡಿ. ವರ್ಸ್ ಕಮೆಂಟ್ಸ್ನ ಮಾಡೋದು ಬಿಡಿ. ನೀವು ವರ್ಸ್ ಕಮೆಂಟ್ಸ್ ಮಾಡಿದ್ರೆ ನಾನು ಹೇಳಿದ್ನಲ್ಲ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಷ್ಟೇ, ಏನೂ ಕೇರ್ ಮಾಡಲ್ಲ ನಾನು. ಆ್ಯಂಡ್ ಐ ಮೇ ಬಿ ಎ ಯೂತ್ ಬಟ್ ಐ ಆಮ್ ಎಕ್ಸ್ಪೀರಿಯನ್ಸ್ಡ್ ಇನ್ ಆಲ್. ಆ್ಯಂಡ್ ಮೂರನೇದು ಏನು ಕೇಳಿದ್ರು ಅಂದರೆ, ನೀನು 10th ಆದಮೇಲೆ ಕೆಲಸ ಹೇಗೆ ಮಾಡಿದೆ ಅಂತ. ಇಟ್ ವಾಸ್ ಆಲ್ ಮೈ ಹಾರ್ಡ್ ವರ್ಕ್. ನಾನು ಸ್ವಲ್ಪ ದಿವಸ ಮನೇಲಿ ಫ್ರೀಯಾಗಿ ಕೂತಿರ್ಬೇಕಾದ್ರೆ ತುಂಬ ಹರ್ಟ್ ಆಗಿದೆ, ನಾನು ಮನೇಲಿ ಗಾಡಿ ಕೊಡ್ಸಲ್ಲ ಅಂತ. ಆ ಒಂದು ಹರ್ಟು ಒಂದು ಕ್ಯೂರಿಯಾಸಿಟಿಗೆ ಟರ್ನ್ ಆಗಿ ನಾನು ಗೂಗಲಿಂದ ಹಿಡಿದು, ChatGPT ಹಿಡಿದು, ಜೆಮಿನಿ ಎಲ್ಲೆಲ್ಲ ಕಡೆನೂ ಸರ್ಚ್ ಮಾಡಿ ಐ ಲಾಸ್ಟ್ಲಿ ಗಾಟ್. ಎಷ್ಟೊಂದು ಕಂಪ್ನೀಸಿಗೆ ಅಪ್ಲೈ ಮಾಡಿದೆ ನಾನು. ಫಸ್ಟ್ ಕಂಪ್ನಿ, ಸೆಕೆಂಡ್ ಕಂಪ್ನಿ, ಥರ್ಡ್ ಕಂಪ್ನಿ ರಿಜೆಕ್ಟ್ ಆದೆ, ಫೋರ್ತ್ ಕಂಪ್ನಿ ರಿಜೆಕ್ಟ್ ಆದೆ, ಮತ್ತು ಫಿಫ್ತ್ ಕಂಪ್ನಿ ಹೇಳಲ್ವಾ, ದೇವರು ಬರ್ದಿರ್ತಾನೆ ನಿನ್ನ ಹಣೆಬರಹದಲ್ಲಿ. ಅವರೇ ಕಾಲ್ ಮಾಡಿದ್ರು, ಈ ಥರ ಜಾಬ್ ವೇಕೆನ್ಸಿ ಇದೆ ಬಾ ಅಂತ. ಇಂಟರ್ವ್ಯೂ ಅಟೆಂಡ್ ಮಾಡಿದೆ. 5 ರೌಂಡ್ ಕ್ಲಿಯರ್ ಮಾಡಬೇಕಾಗಿತ್ತು, 5 ರೌಂಡು ಕ್ಲಿಯರ್ ಮಾಡಿದೆ. ಅಸೆಸ್ಮೆಂಟು ಮತ್ತು ಮ್ಯಾನೇಜರ್ ರೌಂಡು, ಆಪ್ಸ್ ರೌಂಡು, ಇನ್ನೂ 2 ರೌಂಡ್ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡೋಗ್ಬೇಕಾಗಿತ್ತು. ವಿತಿನ್ ದ ಸೆಕೆಂಡ್ ಅವತ್ತು ಕಾಲ್ ಮಾಡಿದ್ರು, ಅವತ್ತು ಅಟೆಂಡ್ ಮಾಡಿದೆ, ಅಪ್ಲೈ ಮಾಡಿದೆ, ಇಂಟರ್ವ್ಯೂ ತೊಗೊಂಡೆ. ಆ ಇಂಟರ್ವ್ಯೂ ಮುಗ್ದಿದ್ದು 10 ನಿಮಿಷಕ್ಕೆ ಫುಲ್ ಡಗ್ ಅಂತಿದ್ದಾನೆ, ನಾಟ್ ಟು ಅಕ್ಸೆಪ್ಟ್ ಆಗುತ್ತೆ, ಇದೊಂದು ಲಾಸ್ಟ್ ಟ್ರೈ ಅಂತ ಹೇಳ್ಬಿಟ್ಟಿದೆ. ಇದಾದಮೇಲೆ ನಾನು ಯಾವುದಕ್ಕೂ ಅಟೆಂಡ್ ಮಾಡೋದೇ ಇಲ್ಲ ಅಂದ್ಕೊಂಡಿದ್ದೆ. ಬಟ್ 10 ನಿಮಿಷ ಆದಮೇಲೆ ಕಾಲ್ ಮಾಡಿ, ನಾಳೆ ಡಾಕ್ಯುಮೆಂಟೇಷನ್ ಪ್ರೊಸೆಸಿಗೆ ಬಾ ಅಂತ ಹೇಳಿದರು. ಸೊ ನನ್ನ ಲೈಫಿನ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಒಂದರಲ್ಲಿ ಕಷ್ಟಪಟ್ಟು ನನಗೆ ನನ್ನ ಕೈಯಿಂದ ಕೆಲಸ ಸಿಕ್ಕಿ ಅದರಿಂದ ನಾನು ಏನಾದ್ರು ಒಂದು ವಸ್ತು ತೊಗೊಂಡಿದ್ದೀನಿ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ್ಯಾಟ್. ಹೇಳಲ್ವಾ, ನೀನು ನಿಮ್ಮ ಅಪ್ಪ ಅಮ್ಮನ ದುಡ್ಡಲ್ಲಿ ಬದುಕೋಕ್ಕಿಂತ ನಿನ್ನ ದುಡ್ಡಲ್ಲಿ ನೀನು ಒಂದು ಥಿಂಗ್ ತೊಗೊಂಡ್ರೆ ಅದ್ರ ಬೆಲೆ, ಅದ್ರ ಇಂಪಾರ್ಟೆನ್ಸ್, ಅದನ್ನು ನೀನು ಚಿನ್ನದ ಥರ ನೋಡ್ಕೊತೀಯ. ಬಟ್ ನಿನಗೆ ಅದನ್ನ ಬೇರೆ ಯಾರು ಕೊಡಿಸಿದ್ರೆ ಅದನ್ನು ನೀನು ಅಲ್ಲೇ ಇಟ್ಟಿರ್ತೀಯ. ಸೊ ಅದೇ ಈ ಜನರ ಬುದ್ಧಿ. ಸೊ ನಾನು ಹಾಗೆ, ಹೌದು ನಾನು ಹಾಗೆ. ಏನಕ್ಕಂದರೆ ಅಮ್ಮ ಏನು ಕೊಡಿಸ್ತಾರೆ ಅದನ್ನು ನಾನು ನೋಡಿ, ಇವಾಗ ನನ್ನ ರೂಮಲ್ಲಿ ಬಟ್ಟೆಗಳೆಲ್ಲೋ ಬಿದ್ದಿರ್ತವೆ. ಬಟ್ ನಾನು ಕೆಲ್ಸಕ್ಕೆ ಹೋಗಿ ನಾನು ತೊಗೊಂಡಿದ್ದ ಬೈಕ್ನ ವಾರಕ್ಕೊಂದ್ಸಲಿ ತೊಳಿಸ್ತೀನಿ, ಅದಕ್ಕೆ ಪಾಲಿಷ್ ಮಾಡಿಸ್ತೀನಿ, ಸರ್ವಿಸಿಗೆ ಕೊಟ್ಟರೆ ಪಾಲಿಷ್ ಮಾಡಿಸ್ತೀನಿ, ಕ್ಲೀನಾಗಿ ನೋಡ್ಕೊತೀನಿ. ನಾನು ಯಾವ ಬಟ್ಟೆ ತೊಗೊಂಡಿದ್ದೀನಿ ಅದನ್ನೆಲ್ಲ ಹ್ಯಾಂಗರಲ್ಲಿ ಇಟ್ಟಿದ್ದೀನಿ, ಅಮ್ಮ ಕೊಡ್ಸಿರೋದೆಲ್ಲ ಫುಲ್ಲು ಕಬೋರ್ಡ್ ಒಳಗಡೆ ತುರ್ಕ್ಸಿಟ್ಟಿದ್ದೀನಿ. ಸೊ ಅದೇ ರೀತಿ ನಾವೇನು ದುಡ್ಡು ನಾವು ತೊಗೊತೀವೋ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ.
ಮತ್ತು ಇಷ್ಟೊಂದು ಜನ ಕೇಳಿದರು, 10th ನೀನು 10th ಆದಮೇಲೆ ನಮಗೂ ಜಾಬ್ಗಳು ಬೇಕು, ಖಂಡಿತ ರೆಫರ್ ಮಾಡಿ ಅಂತ. ಗೂಗಲಲ್ಲಿ ಹೋಗಿ ಹುಡುಕಿ ಜಾಬ್ಸ್ ಫಾರ್ 10th ಸ್ಟ್ಯಾಂಡರ್ಡ್ ಅಂತ. ಖಂಡಿತ ನಿಮಗೆ ಎಷ್ಟೊಂದು ಇದಿದೆ. ಜಾಬ್ ಹೇ ಇದೆ, ವರ್ಕ್ ಇಂಡಿಯಾ ಇದೆ, Naukri.com ಇದೆ. ಅದರಲ್ಲಿ HR ನಂಬರ್ಸ್ಗಳಿರ್ತವೆ. ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ. ನಿಮ್ಗೆ ಖಂಡಿತ ಕೆಲಸ ಸಿಗುತ್ತೆ. ನಿಮ್ಮ ಸ್ಕಿಲ್ಸ್ ಹೇಗಿದೆ, ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗಿ ಕೆಲಸ ಹುಡುಕಿ. ನಿಮಗೆ ಗೊತ್ತಿಲ್ಲದಿರೋ ಸ್ಕಿಲ್ಸಿಗೆ ಹೋಗ್ಬಿಟ್ಟು ನಾನು ಕಲಿತೀನಿ ಅಂದರೆ ಅದು ತುಂಬ ತಪ್ಪಾಗುತ್ತೆ. ಯಾಕಂದರೆ ನೀನು ಫಸ್ಟೇ ನೋಡಿ, ನಾನು ಹೇಳಿದ್ದು ಸ್ಕಿಲ್ಸ್ ಕಲ್ತ್ಕೊಂಡು ನಾವು ಬೇರೆಯವ್ರಿಗೆ ಸ್ಕಿಲ್ಸ್ ಕಲಿಸ್ಬೇಕು ಹೊರತು ನಾವು ಹೋಗಿ ಕಲ್ತ್ಕೊತೀವಿ ಅಂದರೆ ಅದು ತಪ್ಪು. ಅದಾಗಲ್ಲ. ನಾವು ಫಸ್ಟ್ ಕಲ್ತ್ಕೊಂಡು ಅವ್ರ ಹತ್ರ ಹೋಗ್ಬೇಕಾಗುತ್ತೆ ಕೆಲಸ ಮಾಡೋದಾದರೆ. ಬಟ್ ನಾವೇ ಓನಾಗಿ ಮಾಡ್ತೀವಿ ಅಂದರೆ ನಾವೇ ಸ್ಕಿಲ್ಸ್ ಕಲ್ತ್ಕೊಬೋದು. ಏನಕ್ಕಂದರೆ ನಾವು ಓನಾಗಿ ಮಾಡ್ತಾ ಇರ್ತೀವಿ, ನಮಗೆ ಕೇಳೋರು ಯಾರೂ ಇರಲ್ಲ. ಸೊ ಆದ್ರಿಂದನೇ ನಾನು ಫ್ರೀಡಮ್ ತೊಗೊಂಡಿದ್ದೀನಿ. ನನಗೆ ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ನಾನೇ ಓನಾಗಿ ಏನಾದ್ರು ಬಿಲ್ಡ್ ಮಾಡಿ ಓನಾಗಿರೋಣ. ಯಾಕಂದರೆ ನನಗೆ ಬೇರೆಯವ್ರ ಕೈಲಿ ಹೇಳ್ಸ್ಕೊಳ್ಳೋದು ಇಷ್ಟ ಆಗಲ್ಲ, ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಇಷ್ಟ ಆಗಲ್ಲ. ವೆನ್ ದೆರ್ ಇಸ್ ಎ ಪ್ಲ್ಯಾಟ್ಫಾರ್ಮ್, ಯಾಕಂದರೆ ಇವಾಗೆಲ್ಲ ಆಲ್ಮೋಸ್ಟ್ ವರ್ಲ್ಡ್ ಇಸ್ ಆಕ್ಯುಪೈಡ್ ಬೈ ವರ್ಚುವಲ್ ವರ್ಲ್ಡ್. ಫೋನ್, ನೀನೊಂದು ಫುಡ್ ಬುಕ್ ಮಾಡ್ತೀಯ ಅಂದರೆ ಫೋನ್ ಬೇಕು, ನೀನೊಂದು ಮದುವೆ ಮಾಡ್ಕೊತೀಯ ಅಂದರೆ ಫೋನ್ ಬೇಕು, ನೀನೊಂದು ಇವಾಗ ಚಿಕ್ಕ ಮಕ್ಕಳೇ ಫೋನಿಗೆ ಅಡಿಕ್ಟ್ ಆಗೋಗಿದ್ದಾರೆ. ಎಲ್ಲ ಒಂದೊಂದು ಚಿಕ್ಕ ವಿಷಯಕ್ಕೂ ಫೋನ್ ಬೇಕು ಇವಾಗ. ಅಷ್ಟು ಜನ ಫೋನಿಗೆ ಅಡಿಕ್ಟ್ ಆಗೋಗಿದ್ದಾರೆ. ಸೊ ವೈ ಡೋಂಟ್ ಐ ಯೂಸ್ ಫೋನ್? ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ಇದೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಹೋಯಿತು. ಫೇಸ್ಬುಕ್ ಇವಾಗ ಔಟ್ಡೇಟೆಡ್ ಆಗೋಗಿದೆ. ಬಟ್ ಇವಾಗ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸಪ್, ಎಷ್ಟೊಂದು ಥಿಂಗ್ಸ್ಗಳಿದ್ದಾವೆ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ. ಖಂಡಿತ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ನಾವೆಲ್ಲ ಅಂತ ಅಂದ್ಕೊಂಡು ಯುಟಿಲೈಸ್ ಮಾಡ್ಕೊತಿದ್ದೀನಿ. ಓಕೆ, ಹೇಳಿದಾಗೆ ಇವತ್ತಿನ ವೀಡಿಯೋ ಕೂಡ ಶಾರ್ಟಾಗಿ ಮಾಡ್ತಿದ್ದೀನಿ, ಕುತ್ಕೊಂಡು ಮಾತಾಡ್ತಿದ್ದೀನಿ. ಏನಕ್ಕಪ್ಪ ಅಂದರೆ ನಾನು ಇದ್ರದ್ದೊಂದು ಏನು ನಡೀತಿದೆ ಅಂತೆಲ್ಲ ಹೇಳಬೇಕಾಗಿತ್ತು, ನಿಮ್ಮ ಹತ್ರ ಹೇಳಿದ್ದೀನಿ. ಆ್ಯಂಡ್ ಖಂಡಿತ ಹೇಳಿದಾಗೆ ನಾನು ಇನ್ಸ್ಟಾಗ್ರಾಮ್ನ ಹೆಸರು ಕೊಟ್ಟಿದ್ದೀನಿ, ಕಮೆಂಟಲ್ಲೂ ಪಿನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಖಂಡಿತ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಲೆಟ್ಸ್ ಗೋ ಔಟ್ ಗೈಸ್. ಸೊ ಅದು ನನ್ನ ಫಸ್ಟ್ ಪ್ಲ್ಯಾನ್. ಆ್ಯಂಡ್ ಸೆಕೆಂಡ್ ಪ್ಲ್ಯಾನ್, ಆ್ಯಸ್ ಎ ಟೋಲ್ಡ್, ಯಾರಿಗಾರು ಶಾಪ್ ಪ್ರಮೋಷನ್ಸ್ ಆರ್ ನಿಮ್ಮ ಬಿಸ್ನೆಸ್ನ ಇನ್ನೂ ಜಾಸ್ತಿ ಮಾಡ್ಕೊಬೇಕು ಅಂದರೆ ಖಂಡಿತ ಐ ಆಮ್ ಹಿಯರ್. ಆ್ಯಂಡ್ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಖಂಡಿತ ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಮೋಟಿವೇಟ್ ಮಾಡಿ. ಡೈಲಿ ಮೋಟಿವೇಟ್ ಮಾಡ್ತಾ ಇರಿ ನಿಮ್ಮ ರಕ್ಷಿತ್ನ, ನಿಮ್ಮ ಪ್ರೀತಿಯಾದ ರಕ್ಷಿತ್ನ, ಆ್ಯಸ್ ಯು ಆಲ್ ಕಮೆಂಟೆಡ್ ದ್ಯಾರ್. ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಈ ಸಲ ಇನ್ನೂ ಜಾಸ್ತಿ ಕಮೆಂಟ್ ಬರಲಿ ಅಂತ ಹೇಳ್ತೀನಿ. ಓಕೆ, ಸಿಗೋಣ ಮತ್ತೊಮ್ಮೆ ನೆಕ್ಸ್ಟ್ ವೀಡಿಯೋದಲ್ಲಿ. ಆ್ಯಂಡ್ ನೋಡೋಣ ಈ ಸಲ ಯಾರು DM ಮಾಡಿ, ಯಾರಿಗೆ ಚಾನ್ಸ್ ಸಿಗುತ್ತೆ, ಅಲ್ಲ ನನಗೇನು ಚಾನ್ಸ್ ಸಿಗುತ್ತೆ, ಯಾರ ಜೊತೆ ಹೋಗೋದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಕಂಡುಹಿಡಿತೀರಾ. ಓಕೆ, ಬಾಯ್.